ನನ್ನ ಹೆಸರು ಅಂಜಲಿ. ನನ್ನ ಮದುವೆಯನ್ನು ಶ್ರೀಮಂತ ಮನೆಯಲ್ಲಿ ಒಂದು ಮಗು ಇರುವ ತಂದೆಯ ಜೊತೆ ನಡೆಯುತ್ತದೆ. ಇಡೀ ಮನೆಯವರು ಅವಳ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದರು. ಒಂದು ದಿನ ಅಂಜಲಿಯ ಇಡೀ ಪರಿವಾರ ಒಟ್ಟಿಗೆ ಕುಳಿತುಕೊಂಡಿದ್ದರು. ಆಗ ಅವಳ ಮಲಮಗ ಅವಳ ಬಗ್ಗೆ ಹೇಳಿದ ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಆ ದಿನ ಅಂಜಲಿಗೆ ಖುಷಿ ಪಡಬೇಕೋ ದುಃಖ ಪಡಬೇಕೋ ಒಂದೂ ಅರ್ಥವಾಗಲಿಲ್ಲ. ಅವಳು ಸ್ತಬ್ಧಳಾಗಿ ಕುಳಿತುಕೊಂಡಿದ್ದಳು. ಸ್ವಲ್ಪ ಹೊತ್ತಿಗೆ ಮೊದಲು ಅವಳ ಅಮ್ಮ ಕಾಮಾಕ್ಷಿ ಈ ಖುಷಿ ಸಮಾಚಾರವನ್ನು ಅವಳಿಗೆ ಹೇಳಿದಳು. ಜಾನಕಿ ದೇವಿಯವರು ತಮ್ಮ ದೊಡ್ಡ ಮಗ ಧೀರಜನಿಗಾಗಿ ಅಂಜಲಿಯಾಳ ಸಂಬಂಧವನ್ನು ಕೇಳಿದರು. ಜಾನಕಿ ದೇವಿಯವರು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕುಟುಂಬದ ಮುಖ್ಯಸ್ಥರಾಗಿದ್ದರು. ಅವರು ತನ್ನ ಇಬ್ಬರು ಮಕ್ಕಳು ಧೀರಜ್ ಮತ್ತು ಸುಜಿತ್ ಅವರ ಜೊತೆಗೆ ಒಂದು ದೊಡ್ಡ ಬಂಗಲೆಯಲ್ಲಿ ವಾಸ ಮಾಡುತ್ತಿದ್ದರು. ಜಾನಕಿ ದೇವಿಯವರು ಸ್ವಲ್ಪ ದಿನಗಳ ಹಿಂದೆಯೇ ಅಂಜಲಿಯನ್ನು ತನ್ನ ಗೆಳತಿ ರಶ್ಮಿಯ ಮಗಳ ಜೊತೆ ನೋಡಿದ್ದರು. ಎಣ್ಣೆಗೆಂಪು ಬಣ್ಣದ ಸಾಧಾರಣ ರೂಪವಿರುವ ಅಂಜಲಿಯ ಬಗ್ಗೆ ತುಂಬ ಚೆನ್ನಾಗಿ ತಿಳಿದುಕೊಂಡಿದ್ದರು ಮತ್ತು ರಶ್ಮಿಯಲ್ಲಿ ಚೆನ್ನಾಗಿ ಅಂಜಲಿಯಳ ಬಗ್ಗೆ ಕೇಳಿ ತಿಳಿದುಕೊಂಡು ಅವಳ ಮನೆಗೆ ಬಂದಿದ್ದರು. ಅಂಜಲಿಗೆ ತಂದೆ ಇರಲಿಲ್ಲ. ಅವಳು ಒಬ್ಬಳೇ ಮಗಳಾಗಿದ್ದಳು. ಇಷ್ಟೊಂದು ದೊಡ್ಡ ಪರಿವಾರದ ಯಜಮಾನಿಯು ಪ್ರೈಮರಿ ಸ್ಕೂಲ್ನ ಶಿಕ್ಷಕಿಯ ಮುಂದೆ ಕೈಜೋಡಿಸಿ ವಿನಂತಿಸಿಕೊಂಡಿದ್ದರು ಮತ್ತು ಹೇಳಿದರು, ಕಾಮಾಕ್ಷಿಯವರೇ, ನಮಗೆ ಮತ್ತೇನು ಬೇಡ, ನೀವು ಕೇವಲ ಹ್ಞೂ ಎಂದು ಒಪ್ಪಿಕೊಳ್ಳಿ. ಬೇಕೆಂದರೆ ನಮ್ಮ ಬಗ್ಗೆ 4 ಜನರಲ್ಲಿ ವಿಚಾರಿಸಿ ತಿಳಿದುಕೊಳ್ಳಿ. ನಿಮ್ಮ ಮಗಳು ನಿಮ್ಮ ಮುಂದೆ ಇದೇ ಸಿಟಿಯಲ್ಲಿ ಇರುತ್ತಾಳೆ ಎಂದಾಗ ಕಾಮಾಕ್ಷಿಯವರು ಹೇಳಿದರು, ಆಯಿತು, ಸ್ವಲ್ಪ ನನಗೆ ಕಾಲಾವಕಾಶ ನೀಡಿ. ನಾನು ಅಂಜಲಿಯಲ್ಲಿ ಮಾತನಾಡಿ ಹೇಳುತ್ತೇನೆ. ಸಮಸ್ಯೆ ಏನಾಗಿತ್ತೆಂದರೆ 4 ತಿಂಗಳ ಮೊದಲೇ ಧೀರಜ್ನ ಪತ್ನಿ ಒಂದು ಕಾರ್ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದ್ದರು. ಧೀರಜ್ ಮತ್ತು ಅವನ 1 ವರ್ಷದ ಮಗ ಪ್ರತಾಪ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದರು. ಈಗ ಜಾನಕಿ ದೇವಿಯವರು ತನ್ನ ಮಗನ ಸಂಸಾರವನ್ನು ಮತ್ತೆ ತುಂಬಿಸಿಕೊಳ್ಳುವ ಕಾತುರದಲ್ಲಿದ್ದರು. ಅವರಿಗೆ ಕಾಮಾಕ್ಷಿಯವರ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚೆನ್ನಾಗಿ ತಿಳಿದಿತ್ತು. ಸಾಧಾರಣ ಸೀದಾಸಾದ ಹುಡುಗಿ ನಮ್ಮ ಈ ವೈಭವಿತ ಜೀವನದಲ್ಲಿ ನಾವು ಹೇಳಿದಂತೆ ಕೇಳಿಕೊಂಡು ತಲೆ ಬಗ್ಗಿಸಿಕೊಂಡು ಇರುತ್ತಾಳೆ. ಅವಳನ್ನು ನೋಡಿದರೆ ಅವಳು ಸೀದಾಸಾದ ಹುಡುಗಿಯಂತೆ ತೋರುತ್ತಿದ್ದಳು. ಯಾರೊಂದಿಗೂ ಹೆಚ್ಚು ಮಾತನಾಡುತ್ತಿರಲಿಲ್ಲ. ತಾನಾಯಿತು ತನ್ನ ಕೆಲಸವಾಯಿತು ಎನ್ನುವಂತೆ ಅವಳು ನಡೆದುಕೊಳ್ಳುತ್ತಿದ್ದಳು. ಅವಳ ಮುಖದಲ್ಲಿ ಸ್ವಲ್ಪವೂ ಅಹಂಕಾರ ಗರ್ವವಿರಲಿಲ್ಲ. ಹೀಗೆ ಜಾನಕಿ ದೇವಿಯವರು ಅಂಜಲಿ ಬಗ್ಗೆ ಯೋಚನೆಯಲ್ಲಿ ಮುಳುಗಿದ್ದರು. ಈಗಷ್ಟೇ ಅಂಜಲಿಯಾಳ ತನ್ನ MA ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದ್ದಳು. ಈ ಸಂಬಂಧದ ಬಗ್ಗೆ ಅಂಜಲಿಗೆ ಏನು ಮಾಡಬೇಕು ತಿಳಿಯದಾಯಿತು. ಮದುವೆಯಾಗುತ್ತಿದ್ದಂತೆ ಒಂದು ಮಗುವಿನ ತಾಯಿಯಾಗಿ ಇರಲು ಅವಳಿಗೆ ಯಾವುದೇ ತೊಂದರೆ ಇರಲಿಲ್ಲ. ಇದಕ್ಕೂ ಮೊದಲು ಅವಳಿಗೆ ತುಂಬ ಸಂಬಂಧಗಳು ಕೂಡಿ ಬಂದಿದ್ದವು. ಆದರೆ ಹುಡುಗನ ಕಡೆಯವರು ಕೇಳುವ ವರದಕ್ಷಿಣೆಯಿಂದ ಅವಳು ಮತ್ತು ಅವಳ ಅಮ್ಮ ಅವರ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕಾಗುತ್ತಿತ್ತು. ಅವಳಿಗೆ ತನ್ನ ಸಾಧಾರಣ ಸೌಂದರ್ಯ ಕೂಡ ಗಮನದಲ್ಲಿತ್ತು. ಹಾಗಾಗಿ ಇಲ್ಲಿಯವರೆಗೂ ತುಂಬ ಗಂಡುಗಳು ಅವಳನ್ನು ನೋಡಲು ಬಂದಿದ್ದರೂ ಕೂಡ ಈ ಕಾರಣಕ್ಕಾಗಿ ಅವರಿಗೆ ಅಂಜಲಿ ಹೊಂದಾಣಿಕೆ ಆಗಿರಲಿಲ್ಲ. ನಂತರ ಅವಳ ಅಮ್ಮನೂ ಕೂಡ ತುಂಬ ಚಿಂತೆಗೊಳಗಾಗುತ್ತಿದ್ದರು. ತನ್ನ ಅಮ್ಮನ ಚಿಂತೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅವಳು ಈ ಸಂಬಂಧಕ್ಕೆ ಒಪ್ಪಿಗೆಯನ್ನು ನೀಡಿದಳು. ಹೇಗಿದ್ದರೂ ಅವಳಿಗೆ ಅವಳ ಇಷ್ಟವನ್ನು ಕೇಳುವವರು ಯಾರೂ ಇರಲಿಲ್ಲ. ಅವಳಿಗೂ ಕೂಡ ತನಗೆ ಇದೇ ಬೇಕು ಅದೇ ಬೇಕು ಎಂಬ ಆಸೆ ಇರಲಿಲ್ಲ. ಕಾಮಾಕ್ಷಿಯವರಿಗೂ ಕೂಡ ಈ ಮದುವೆಯಾಗುವುದರಿಂದ ತಮಗೆ ಯಾವುದೇ ಸಮಸ್ಯೆ ಆಗುವಂತೆ ಕಾಣಿಸಲಿಲ್ಲ. ಧೀರಜ್ನ ಶಿಕ್ಷಣವಿರಬಹುದು, ಬಿಸಿನೆಸ್ ಇರಬಹುದು, ಹಣ ಅಂತಸ್ತು ಇರಬಹುದು, ಯಾವುದಕ್ಕೂ ಅವನಿಗೆ ಕೊರತೆ ಇರಲಿಲ್ಲ. ತನ್ನ ಮಗಳು ಆ ಮನೆಗೆ ಹೋದರೆ ರಾಣಿಯಂತೆ ಮೆರೆಯುತ್ತಾಳೆ, ನಾನು ಕೂಡ ನಿಶ್ಚಿಂತೆಯಿಂದ ಇರಬಹುದು ಎಂದು ಈ ಸಂಬಂಧಕ್ಕಾಗಿ ಕಾಮಾಕ್ಷಿ ತುಂಬ ಖುಷಿಯಾಗಿದ್ದರು. ಪ್ರತಾಪ್ನ ಬಗ್ಗೆ ಹೇಳಬೇಕೆಂದರೆ ಅಂಜಲಿಗೆ ಮಕ್ಕಳೆಂದರೆ ತುಂಬ ಇಷ್ಟ. ಆದ್ದರಿಂದ ಅವಳು ಆದಷ್ಟು ಬೇಗ ಪ್ರತಾಪ್ನನ್ನು ತನ್ನ ಮಗನಾಗಿ ಸ್ವೀಕರಿಸಿ ಅವನೊಂದಿಗೆ ಹೊಂದಿಕೊಳ್ಳುತ್ತಾಳೆ ಎಂಬ ಭರವಸೆ ಕಾಮಾಕ್ಷಿಯವರಿಗಿತ್ತು. ಅತ್ಯಂತ ತರಾತುರಿಯಲ್ಲಿ ಮದುವೆ ನಿಶ್ಚಯವಾಯಿತು. ಜಾನಕಿ ದೇವಿಯವರು ಧೀರಜ್, ಸುಜಿತ್ ಮತ್ತು ಅವರ ಪತ್ನಿ ಮಂಜುಳಾ ಮತ್ತು ಸುಜಿತ್ಗಿಂತ ಚಿಕ್ಕ ಹೆಣ್ಣು ಮಕ್ಕಳಾದ ನವ್ಯ, ಕಾವ್ಯ ಎಲ್ಲರೂ ಬಂದು ಅಂಜಲಿಗೆ ವಜ್ರದ ಉಂಗುರವನ್ನು ತೊಡಿಸಿ ಹೋಗಿದ್ದರು. ಕಾಮಾಕ್ಷಿಯವರು ಜಾನಕಿ ದೇವಿಯವರ ದೊಡ್ಡಸ್ತಿಕೆಯಲ್ಲಿ ಚಿಕ್ಕವರಾಗುತ್ತಾ ಹೋದರು. ಅವರ ಅದ್ದೂರಿ ಸಮಾರಂಭ ಐಷಾರಾಮಿ ಲೈಫ್ನ ಮುಂದೆ ತಾವು ತಲೆಬಾಗಿದ್ದರು.
1 ತಿಂಗಳ ನಂತರ ಮದುವೆಯಾಗುವುದರಲ್ಲಿತ್ತು. ಆದ್ದರಿಂದ ಅವಳು ತನ್ನ ಅಮ್ಮನ ಜೊತೆ ಶಾಪಿಂಗ್ಗೆ ಹೋಗಿದ್ದಳು. ಯಾರ ಮನೆಯಲ್ಲಿ ಮದುವೆ ಇರುತ್ತದೆಯೋ ಅವರ ಮನೆಯಲ್ಲಿ ಮದುವೆಯ 6 ತಿಂಗಳಿಗೂ ಮೊದಲೇ ಶಾಪಿಂಗ್ ಮಾಡಲು ಶುರು ಮಾಡಿಕೊಳ್ಳುತ್ತಾರೆ. ಒಂದು ವೇಳೆ ಹೆಣ್ಣಿನ ಮದುವೆಯಾಗಿದ್ದರೆ ಅಗತ್ಯ ಇರುವ ಚಿಕ್ಕ ಚಿಕ್ಕ ಸಾಮಾನುಗಳನ್ನು ಕೂಡ ಎಚ್ಚರಿಕೆಯಿಂದ ತೆಗೆದುಕೊಂಡು ಇಟ್ಟುಕೊಳ್ಳಬೇಕಾಗುತ್ತದೆ. 2 ತಿಂಗಳಿಂದ ಅಂಜಲಿಗೆ ಮತ್ತು ಅವರ ಅಮ್ಮ ಮದುವೆಯ ಎಲ್ಲ ಸಾಮಾನುಗಳನ್ನು ಒಟ್ಟುಗೂಡಿಸುತ್ತಿದ್ದರು. ಇಬ್ಬರು ಮಾರ್ಕೆಟ್ಗೆ ಹೋಗಿ ಬಂದು ತುಂಬ ಸುಸ್ತಾಗಿದ್ದರು. ಇಂಥ ಬಿಸಿಲಿನಲ್ಲಿ ಅಂಜಲಿ ಶಾಪಿಂಗ್ಗೆ ಹೊರಟು ಬಂದಿದ್ದಳು. ಆದರೆ ಇಂದು ಅವಳ ಆರೋಗ್ಯ ಸರಿ ಇರಲಿಲ್ಲ. ಎಲ್ಲರೂ ಹೋದ ನಂತರ ಅಂಜಲಿ ಅಮ್ಮನಲ್ಲಿ ಕೇಳಿದಳು, ಅಮ್ಮ, ನನ್ನಂಥ ಸಾಧಾರಣ ಸೌಂದರ್ಯದ ಹುಡುಗಿ ಇವರಿಗೇಕೆ ಇಷ್ಟವಾದಳು? ಅವರೆಲ್ಲರೂ ಕೂಡ ಎಷ್ಟೊಂದು ಬೆಳ್ಳಗಿದ್ದಾರೆ, ಎಷ್ಟೊಂದು ಸುಂದರವಾಗಿದ್ದಾರೆ. ಮತ್ತು ಪ್ರತಾಪ್ನನ್ನು ಎಲ್ಲರೂ ಕೆಲಸದ ಆಳುಗಳ ಬಳಿ ಏಕೆ ಬಿಟ್ಟು ಬಂದಿದ್ದಾರೆ? ನನಗೆ ಅದೇನು ಗೊತ್ತಿಲ್ಲ. ಆದರೆ ನೀನು ಚಿಂತೆ ಮಾಡಬೇಡ, ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೆಯುತ್ತದೆ ಎಂದು ಅಮ್ಮ ಹೇಳಿದಾಗ ನಾನು ಹೇಳಿದೆ, ಆದರೆ ಅಮ್ಮ, ನಾನು ಆ ಜನಗಳ ಮುಂದೆ ಏನೂ ಅಲ್ಲ ಎಂದಾಗ ಅಮ್ಮ ಹೇಳಿದರು, ಮಗಳೇ, ನೀನು ಯಾಕೆ ನಿನ್ನ ಬಗ್ಗೆ ಅಷ್ಟೊಂದು ಕೀಳರಿಮೆ ಹೊಂದಿದ್ದೀಯಾ? ನನ್ನ ಮಗಳು ಸಾಕಷ್ಟು ಓದಿಕೊಂಡಿದ್ದಾಳೆ. ನನ್ನ ಮಗಳ ಹಾವಭಾವ ಎಷ್ಟೊಂದು ಚೆನ್ನಾಗಿದೆ ನೋಡು. ನೀನು ಆ ಮನೆಗೆ ಕಾಲಿಟ್ಟ ಗಳಿಗೆಯಲ್ಲಿ ಅವರಿಗೆಲ್ಲ ಒಳ್ಳೆಯದಾಗುತ್ತದೆ. ನೀನು ಪದೇ ಪದೇ ಹೀಗೆಲ್ಲ ಯೋಚಿಸಿ ಕಾಲಹರಣ ಮಾಡಬೇಡ, ನಿನಗೆ ಒಳ್ಳೆಯದೇ ಆಗುವುದು. ಮೊದಲ ಬಾರಿಗೆ ಗಂಡನ ಮನೆಗೆ ಹೋಗುವಾಗ ಎಲ್ಲ ಹುಡುಗಿಯರು ಹೀಗೆ ಅಂದುಕೊಳ್ಳುತ್ತಾರೆ. ನೀನು ಕೂಡ ಹಾಗೆ ಅಂದುಕೊಳ್ಳುತ್ತಿದ್ದೀಯಾ? ಮಗಳೇ, ಈಗ ಖುಷಿಯಿಂದ ಎಲ್ಲ ತಯಾರಿಯನ್ನು ಮಾಡಿಕೊ. ಕಾಮಾಕ್ಷಿಯವರು ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ತಮ್ಮ ಮಗಳಿಗೆ ಹೇಳಲು ಪ್ರಯತ್ನಿಸಿದರು. ಹಾಗೂ ಹೀಗೂ ಮಾಡಿ ಅವರು ತಮ್ಮ ಮಗಳನ್ನು ಸಮಾಧಾನಪಡಿಸಿದರು. ಜಾನಕಿ ದೇವಿಯವರು ಕೆಲವು ಜನರೊಂದಿಗೆ ಬಂದು ಮದುವೆಯನ್ನು ಪೂರ್ಣಗೊಳಿಸಿದರು. ಧೀರಜ್ ಮತ್ತು ಅಂಜಲಿಯ ವಿವಾಹ ಸಂಪನ್ನವಾಯಿತು. ಅಂಜಲಿಯು ದೊಡ್ಡ ಸೊಸೆ ರೂಪದಲ್ಲಿ ಗಂಡನ ಮನೆಗೆ ಪ್ರವೇಶಿಸಿದಳು. ಅಂಜಲಿಯ ಹೃದಯದಲ್ಲಿ ಚಿಕ್ಕ ಮಗು ಪ್ರತಾಪನ್ನು ನೋಡುತ್ತಿದ್ದಂತೆ ಮಮತೆಯು ಉಕ್ಕಿ ಬಂದಿತು. ಅವಳು ಖುಷಿಯಿಂದ ಎತ್ತುಕೊಂಡಳು ಮತ್ತು ಮುದ್ದು ಮಾಡಿದಳು. ಧೀರಜನು ಮೊದಲ ರಾತ್ರಿ ಅಂಜಲಿಗೆ ಹೇಳಿದನು, ಈ ಮದುವೆಯು ಅಮ್ಮನ ಇಷ್ಟದಂತೆ ನಡೆದಿದೆ. ನಮ್ಮ ಮತ್ತು ನಿನ್ನ ಸ್ಟ್ಯಾಂಡರ್ಡ್ ನಡುವೆ ಇರುವ ವ್ಯತ್ಯಾಸವನ್ನು ಅರಿತುಕೊಳ್ಳಲು ನಿನಗೆ ಸ್ವಲ್ಪ ಸಮಯ ಹಿಡಿಯುತ್ತದೆ. ನಾನಂತೂ ತುಂಬ ಅಚ್ಚರಿಗೊಂಡಿದ್ದೆ. ಅಮ್ಮ ನಿನ್ನಂಥ ಸಾಧಾರಣ ಬಡ ಹುಡುಗಿಯನ್ನು ನನಗಾಗಿ ಆಯ್ಕೆ ಮಾಡುತ್ತಾಳೆ ಎಂದು ನಾನು ಕನಸು ಮನಸ್ಸಿನಲ್ಲಿ ಊಹಿಸಿರಲಿಲ್ಲ. ಯಾವಾಗಲೂ ಅವರು ನಮ್ಮ ಸ್ಟ್ಯಾಂಡರ್ಡ್ನೇ ಫಾಲೋ ಮಾಡುತ್ತಿದ್ದರು. ಯಾಕೋ ಗೊತ್ತಿಲ್ಲ ಅವರು ಹೇಗೆ ನಿನ್ನನ್ನು. ಅದೆಲ್ಲ ಬಿಡು, ನಮ್ಮ ಸೊಸೈಟಿಯ ಕಾಯಿದೆ ಕಾನೂನುಗಳಲ್ಲಿ ಇನ್ನೂ ನಿಧಾನವಾಗಿ ಕಲಿತುಕೊಂಡರಾಯಿತು ಎಂದು ಧೀರಜ್ ಹೇಳುತ್ತಿರುವಾಗ ಅಂಜಲಿ ಆಶ್ಚರ್ಯವಾಗಿ ಕುಳಿತುಕೊಂಡಿದ್ದಳು. ಇದೇನಾಯಿತು? ಅವಳು ಮನದಲ್ಲೇ ಮರುಗಿದಳು. ಇವರು ಏಕೆ ನನ್ನನ್ನು ಮದುವೆ ಮಾಡಿಕೊಂಡು ಬಂದಿದ್ದಾರೆ? ಅಂದರೆ ಇವರ ಮಾತಿನ ಅರ್ಥ? ಇವರ ಅಮ್ಮನ ಸ್ವಭಾವ ಬೇರೆ ಇತ್ತೇ? ಅಂದರೆ ಉದ್ದೇಶಪೂರ್ವಕವಾಗಿ ಏನನ್ನು ಸಾಧಿಸಲು ನನ್ನಂಥ ಸಾಧಾರಣ ಹುಡುಗಿಯನ್ನು ಈ ಮನೆಗೆ ಮದುವೆ ಮಾಡಿಕೊಂಡು ಬಂದಿದ್ದಾರೆಯೇ? ಅಂಜಲಿಗೆ ಏನೆಂದು ಅರ್ಥವಾಗಲಿಲ್ಲ. ಮುಂದಿನ 1 ವಾರದಲ್ಲಿ ಅವಳಿಗೆ ನಿಧಾನವಾಗಿ ಅರ್ಥವಾಗಲು ಶುರುವಾಯಿತು. ಆ ಮನೆಯಲ್ಲಿರುವ ಎಲ್ಲರೂ ಇವಳನ್ನು ಪರಕೀಯಳಂತೆ, ಇವಳಿಂದ ಒಂದು ನಿರ್ದಿಷ್ಟ ಅಂತರವನ್ನು ಕಾಪಾಡಿಕೊಂಡಂತೆ ತೋರುತ್ತಿತ್ತು. ಇದೇನು? ಇದು ಬಡವ ಶ್ರೀಮಂತನೆಂಬ ಭೇದ ಭಾವವೇ? ಅಂಜಲಿ ಎಲ್ಲರೊಂದಿಗೂ ಅರಿತು ಬೆರೆತು ಇರಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳಿಗೆ ಎಲ್ಲ ಸಂದರ್ಭಗಳಲ್ಲೂ ಈ ರೀತಿ ಅಸಮಾನತೆ ನಿಶ್ಚಳವಾಗಿ ಎದ್ದು ಕಂಡಿತು. ಈಗ ಅಂಜಲಿ ಎಲ್ಲ ಸಂದರ್ಭಗಳಲ್ಲೂ ಹೆಚ್ಚಾಗಿ ನೌಕರರ ಪಾಲನೆ ಪೋಷಣೆ ಬೆಳೆಯುತ್ತಿದ್ದ ಪ್ರತಾಪ್ನನ್ನು ತನ್ನ ಬಾಹುಗಳಲ್ಲಿ ಎತ್ತುಕೊಂಡು ಮುದ್ದು ಮಾಡುತ್ತಿದ್ದಳು. ಇದರಿಂದ ಅವಳಿಗೆ ತುಂಬ ಸಮಾಧಾನವಾಗುತ್ತಿತ್ತು. ನಾದಿನಿಯರಾದ ಕಾವ್ಯ ಮತ್ತು ನವ್ಯ ಇಬ್ಬರು BCom ಓದುತ್ತಿದ್ದರು. ಅವರೊಂದಿಗೆ ಅಂಜಲಿ ಅಡ್ಜಸ್ಟ್ ಮಾಡಿಕೊಳ್ಳಲು ತುಂಬ ಕಷ್ಟಪಡಬೇಕಾಗಿತ್ತು. ಮೊದಲ ದೀಪಾವಳಿಗೆ ಧೀರಜನಿಗೆ ಜಾನಕಿ ದೇವಿ ಹೇಳಿದರು, ನಾಳೆ ಅಂಜಲಿಯನ್ನು ಕೂಡ ಶಾಪಿಂಗ್ಗೆ ಕರೆದುಕೊಂಡು ಹೋಗು. ಆಗ ನವ್ಯ ಹೇಳಿದಳು, ಅತ್ತಿಗೆ, ನಿಮಗಾಗಿ ನೀವು ಏನು ಖರೀದಿಸುತ್ತೀರಿ? ಆಗ ಅಂಜಲಿ ತುಂಬ ಸಹಜವಾಗಿ ಹೇಳಿದಳು, ನಿಮ್ಮ ಅಣ್ಣನಿಗೆ ಏನು ಇಷ್ಟವೋ ಅದನ್ನೇ ಖರೀದಿಸುತ್ತೇನೆ ಎಂದಾಗ ಹೇಳಿದಳು, ಈ ಹಿಂದೆ ಅಣ್ಣ ಏನೇನೋ ಖರೀದಿಸುತ್ತಿದ್ದನೋ ಅದೆಲ್ಲವೂ ನಮ್ಮ ಅಗಲಿ ಹೋದ ಬಿಳಿ ಬಣ್ಣದ ಸುಂದರವಾದ ಅತ್ತಿಗೆಗೆ ಚೆನ್ನಾಗಿ ಸೂಟ್ ಆಗುತ್ತಿದ್ದವು. ಆದರೆ ನಿಮಗೆ ಅಣ್ಣ ಈಗ ಯಾವುದೇ ಸೂಟನ್ನು ಖರೀದಿ ಮಾಡುವುದಕ್ಕಿಂತ ಮೊದಲು ಏನನ್ನು ಖರೀದಿಸಬೇಕು ಎಂದು ತುಂಬ ಯೋಚಿಸಬೇಕಾಗಬಹುದು. ಇದರಿಂದ ಅಂಜಲಿಗೆ ಅಪಮಾನವಾದಂತಾಗಿ ಕಣ್ಣು ತುಂಬಿ ಬಂದಿತ್ತು. ನವ್ಯಾಳ ಈ ಮಾತಿಗೆ ಮನೆಯಲ್ಲಿರುವ ಎಲ್ಲರೂ ಜೋರಾಗಿ ನಕ್ಕರು.
ಆಗ ಅಂಜಲಿಗೆ ದುಃಖ ಇನ್ನೂ ಹೆಚ್ಚಾಗಿತ್ತು. ಈ ಮನೆಯಲ್ಲಿ ಇರುವವರೆಲ್ಲರೂ ತನ್ನ ಬಗ್ಗೆ ಆಡಿಕೊಂಡು ವ್ಯಂಗ್ಯವಾಗಿ ನಗುತ್ತಿದ್ದಾರೆ. ಅವರಲ್ಲಿ ಕೂಗಿ ಹೇಳಬೇಕು ಎಂದು ಅಂಜಲಿ ಅಂದುಕೊಂಡಳು. ನನ್ನಂತಹ ಮುಗ್ಧ ಹುಡುಗಿಯನ್ನು ಇಂತಹ ದೊಡ್ಡ ಮನೆಗೆ ಏಕೆ ಸೊಸೆಯನ್ನಾಗಿ ಮಾಡಿಕೊಂಡಿರಿ? ಏಕೆ ಕೈಜೋಡಿಸಿ ನಮ್ಮ ಮನೆಗೆ ನಮ್ಮ ಮದುವೆ ಪ್ರಸ್ತಾಪವನ್ನು ತೆಗೆದುಕೊಂಡು ಬಂದಿದ್ರಿ? ನನ್ನ ಬದಲಾಗಿ ಯಾವುದೋ ಸುಂದರವಾಗಿರುವ ಬಿಳಿ ಬಣ್ಣದ ಶ್ರೀಮಂತ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಬರಬಹುದಿತ್ತು ಎಂದು ಕೇಳಬೇಕು ಅಂದುಕೊಂಡಳು. ಆದರೆ ಅಂಜಲಿ ಸಂಸ್ಕಾರವು ಅವಳು ಈ ರೀತಿ ಹೇಳದ ಹಾಗೆ ಮಾಡಿತು. ಈಗ ಅಂಜಲಿ ತನ್ನ ಹೆಚ್ಚಿನ ಸಮಯವನ್ನು ಪ್ರತಾಪ್ನನ್ನು ನೋಡಿಕೊಳ್ಳಲು ಕಳೆಯುತ್ತಿದ್ದಳು. ಒಂದು ದಿನ ಅವಳು ತನ್ನ ಕೋಣೆಯಲ್ಲಿ ಒಬ್ಬಳೇ ಉದಾಸೀನತೆಯಿಂದ ಕುಳಿತುಕೊಂಡಿದ್ದಳು. ಆಗ ಧೀರಜ್ ಹೇಳಿದನು, ಒಬ್ಬಳೇ ಉದಾಸೀನತೆಯಿಂದ ಏಕೆ ಕುಳಿತುಕೊಂಡಿದ್ದೀಯಾ? ಜೀವನವನ್ನು ಎಂಜಾಯ್ ಮಾಡು ಎಂದಾಗ ಅಂಜಲಿ ಯೋಚಿಸಿದಳು. ರಾಜ ಮಹಲಿನಲ್ಲಿ ರಾಣಿ ನಿಜವಾಗಿಯೂ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲುತ್ತಿರುತ್ತಾಳೆಯೇ? ಬೆಲೆ ಬಾಳುವ ಬಟ್ಟೆಗಳು, ಆಭರಣಗಳು, ನೌಕರರು ಇರುವ ರಾಜಮನೆ ಇವುಗಳನ್ನು ಬಿಟ್ಟರೆ ಒಂದು ಹೆಣ್ಣಿಗೆ ಸುಖದಿಂದ ಇರಲು ಮತ್ತೇನು ಬೇಕು? ಆದರೆ ಯಾಕೋ ಗೊತ್ತಿಲ್ಲ, ಅಂಜಲಿಗೆ ಚಿಕ್ಕವಳಿರುವಾಗಲಿಂದ ಮಹಾರಾಣಿಯವರ ಸುಖದ ಜೀವನದ ಬಗ್ಗೆ ಅವಳಿಗೆ ತುಂಬ ಸಂದೇಹವಿತ್ತು. ರಾಣಿಯರಲ್ಲಿ ಯಾರಾದರೂ ಒಮ್ಮೆ ಅವರ ಆಸೆ ಏನು, ಅವರಿಗೆ ಏನು ಇಷ್ಟ ಎಂದು ಎಂದಾದರೂ ಕೇಳಿದ್ದಾರೆಯೇ ಎಂದು ಯೋಚಿಸುತ್ತಿರುವಾಗ ಧೀರಜ್ ಕೇಳಿದನು, ಏನು ಯೋಚನೆ ಮಾಡ್ತಿದ್ದೀಯಾ? ನಿನ್ನ ಅಮ್ಮನನ್ನು ಭೇಟಿ ಮಾಡಿ ಬರೋಣವೇ? ನನಗನಿಸುತ್ತದೆ ಈಗ ನೀನು ಅಲ್ಲಿಗೆ ಹೋಗುವ ಅಗತ್ಯವಿಲ್ಲ ಎಂದು. ಮಧ್ಯದಲ್ಲಿ ಅಂಜಲಿ ಹೇಳಿದಳು, ನಾನೇಕೆ ಅಮ್ಮನನ್ನು ಭೇಟಿಯಾಗಬಾರದು? ನನಗೆ ನೀವು ಏನು ಹೇಳುತ್ತಿದ್ದೀರಿ ಎಂದು ಅರ್ಥವಾಗಲಿಲ್ಲ. ಆಗ ಧೀರಜ್ ಹೇಳಿದನು, ಅಯ್ಯೋ ಪೆದ್ದಿ, ನೀನು ಇಲ್ಲಿ ಇಷ್ಟೊಂದು ಸುಂದರ ಜೀವನವನ್ನು ಕಳೆಯುತ್ತಿದ್ದೀಯಾ? ಇಷ್ಟೊಂದು ಆರಾಮಾಗಿ ಇದ್ದೀಯಾ? ಇಲ್ಲಿ ನಮ್ಮ ವೈಭವಭರಿತ ಜೀವನ ನಿನಗೆ ರೂಢಿಯಾಗಿರಬಹುದು ಎಂದಾಗ ಅಂಜಲಿ ಯಾವುದೇ ಉತ್ತರವನ್ನು ನೀಡಲಿಲ್ಲ. ಮತ್ತೆ ಕೇಳಿದಳು, ಪ್ರತಾಪ್ನನ್ನು ನನ್ನ ಜೊತೆ ಕರೆದುಕೊಂಡು ಹೋಗಲೇ ಎಂದಾಗ ಇದಕ್ಕೆ ಉತ್ತರವಾಗಿ ಜಾನಕಿ ದೇವಿಯವರು ಹೇಳಿದರು, ಇಲ್ಲ ಮಗಳೇ, ಅಷ್ಟೊಂದು ಚಿಕ್ಕ ಮನೆಯಲ್ಲಿ ಇವನು ಅಲ್ಲಿ ತುಂಬ ಕಷ್ಟಪಡಬಹುದು ಎಂದಾಗ ಅಂಜಲಿ ಹೇಳಿದಳು, ಅಮ್ಮ ಸ್ವಲ್ಪ ಹೊತ್ತಿನಲ್ಲೇ ಮರಳಿ ಬರುತ್ತೇವಲ್ಲ ಎಂದಾಗ ಜಾನಕಿಯವರು ಹೇಳಿದರು, ಬೇಡ ಬೇಡ, ನೀನು ಡ್ರೈವರ್ ಜೊತೆ ಗಾಡಿಯಲ್ಲಿ ಹೋಗು. ಇದರಿಂದ ಅಂಜಲಿಗೆ ತುಂಬ ನೋವಾಯಿತು. ಪ್ರತಿ ಬಾರಿಯೂ ಅವಳು ಇದನ್ನು ಯೋಚನೆ ಮಾಡುತ್ತಿದ್ದಳು. ಏಕೆ ಇಷ್ಟೊಂದು ಶ್ರೀಮಂತ ಮನೆಗೆ ನನ್ನಂಥ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಬಂದರು? ಈ ಮನೆಯವರ ಬೇಕು ಬೇಡಗಳನ್ನು ಅನುಸರಿಸಿಕೊಂಡು ಅವರು ಹೇಳಿದ ಹಾಗೆ ಕೇಳಿಕೊಂಡು ಇರಲಿ ಅಥವಾ ತಮಗೆ ಎದುರುತ್ತರ ನೀಡದಿರಲಿ ಎಂಬುದಕ್ಕಾಗಿ ನನ್ನಂತಹ ಸಾಧಾರಣ ಬಡಗ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಬಂದರೆ ತನ್ನ ಮಗನ ಅವಶ್ಯಕತೆಗಳನ್ನು ಪೂರೈಸುವ ಒಂದು ಸಾಧನವಾಗಿ, ವಸ್ತುವಾಗಿ ಈ ಮನೆಯಲ್ಲಿ ಇರಲಿ ಎಂಬ ಉದ್ದೇಶಕ್ಕಾಗಿಯೇ ಮತ್ತು ಬಾಯಿ ಮುಚ್ಚಿಕೊಂಡು ಪ್ರತಾಪ್ನನ್ನು ನೋಡಿಕೊಳ್ಳಲಿ ಎಂಬುದಾಗಿ ಇರಬಹುದು. ಪ್ರತಾಪ್ನಂತೂ ಅವಳು ತುಂಬ ಹಚ್ಚಿಕೊಂಡಿದ್ದಳು. ಅವನು ಕೂಡ ಯಾವಾಗಲೂ ಈಗ ಅವಳ ಹಿಂದೆ ಮುಂದೆ ಸುತ್ತಾಡುತ್ತಿದ್ದನು. ಈಗ ಅವನು ಅವಳ ಜೊತೆ ಮಲಗಲು ಕೂಡ ಶುರು ಮಾಡಿದ್ದನು. ಆ ದಿನ ಅವಳು ಒಬ್ಬಳೇ ತನ್ನ ಅಮ್ಮನನ್ನು ಭೇಟಿ ಮಾಡಿಕೊಂಡು ಬಂದಳು. ಧೀರಜ್ ಒಮ್ಮೊಮ್ಮೆ ಅವಳ ಜೊತೆಗೆ ಹೋದರೂ ಕೂಡ ನಿಂತಲ್ಲೇ ಅಮ್ಮನ ಆರೋಗ್ಯವನ್ನು ವಿಚಾರಿಸಿ ಹಿಂತಿರುಗಿ ಬಂದು ಬಿಡುತ್ತಿದ್ದನು. ನಾನು ತುಂಬ ಬ್ಯುಸಿಯಾಗಿದ್ದೇನೆ, ತನಗೆ ಕೆಲಸವಿದೆ ಎಂದು ಹೇಳಿ ಬಂದು ಬಿಡುತ್ತಿದ್ದನು. ಆದ್ದರಿಂದ ಈಗ ಅಂಜಲಿ ಕೂಡ ಧೀರಜ್ ತನ್ನ ಜೊತೆ ತವರಿಗೆ ಬರಲಿ ಎಂದು ಇಷ್ಟಪಡುವುದಿಲ್ಲ. ಅವಳು ಒಬ್ಬಳೇ ತವರು ಮನೆಗೆ ಬರುತ್ತಿದ್ದಳು. ಅಳಿಯನ ಸೇವೆಗಾಗಿ ಕಾಮಾಕ್ಷಿಯವರು ಆ ಕಡೆ ಈ ಕಡೆ ಓಡಾಡುತ್ತಿದ್ದರೆ ಅವಳಿಗೆ ತುಂಬ ಅಸಹಜವಾಗಿ ಕಾಣುತ್ತಿತ್ತು. ಕ್ರಮೇಣ ಅವಳು ಒಬ್ಬಳೇ ತವರು ಮನೆಗೆ ಬರತೊಡಗಿದಳು. ಒಂದು ದಿನ ಅವಳಿಗೆ ಒಂದು ಆಶ್ಚರ್ಯ ಕಾದಿತ್ತು. ಆ ದಿನ ರಾತ್ರಿ ಧೀರಜನು ಅಂಜಲಿಗೆ ಹೇಳಿದನು, ನನಗೆ ಮತ್ತೊಂದು ಮಗು ಬೇಕೆಂಬ ಆಸೆ ಇಲ್ಲ. ನಮಗೆ ಮುಂದೆಯೂ ಒಬ್ಬನೇ ಮಗನಾಗಿ ಪ್ರತಾಪನೇ ಇರುತ್ತಾನೆ. ಅಮ್ಮನ ಆಸೆ ಕೂಡ ಇದೇ ಆಗಿದೆ ಎಂದಾಗ ಅಂಜಲಿ ದಿಗ್ಭ್ರಾಂತಳಾಗಿ ಏಕೆ ಎಂದು ಕೇಳಿದಳು. ಧೀರಜ್ ಹೇಳಿದನು, ಅಮ್ಮನ ಪ್ರಕಾರ ಮತ್ತೊಂದು ಮಗುವಾಗಿ ಪ್ರತಾಪನಿಗೆ ಮಲತಾಯಿಯ ಮಮತೆ ಅರಿವಾಗುವುದು ಬೇಡ, ಹಾಗಾಗಿ ಮತ್ತೊಂದು ಮಗು ಬೇಡ ಎಂದಾಗ ಅಂಜಲಿ ಕೇಳಿದಳು, ಮಲತಾಯಿಯ ಅರಿವು ಹೇಗಾಗುವುದು? ಅವನಂತೂ 1 ವರ್ಷದ ಹಸುಳೆ ಪ್ರತಾಪ್ ನನ್ನನ್ನು ಅಮ್ಮನೆಂದು ತಿಳಿದುಕೊಂಡಿದ್ದಾನೆ. ನಾನು ಕೂಡ ಪ್ರತಾಪ್ನನ್ನು ನನ್ನ ಮಗನಂತೆ ತಿಳಿದುಕೊಂಡಿದ್ದೇನೆ. ಅಮ್ಮ ಹೇಳುತ್ತಾಳೆ, ಇವೆಲ್ಲವೂ ಹೇಳಲು ಮಾತ್ರ, ಮುಂದೆ ಇದರಂತೆ ನಡೆದುಕೊಳ್ಳಲು ಆಗುವುದಿಲ್ಲ ಎಂದಾಗ ಅಂಜಲಿ ಹೇಳಿದಳು, ಆದರೆ ನಾನು ಅಮ್ಮನಾಗುವುದು ಎನ್ನುತ್ತಿದ್ದಂತೆ ಮಧ್ಯದಲ್ಲಿ ಬಾಯಿ ಹಾಕಿ ಧೀರಜ್ ಹೇಳಿದನು, ಅಷ್ಟೇ, ಪ್ರತಾಪನ ಅಮ್ಮನಾಗಿಯೇ ಇರು, ಇದರಲ್ಲಿ ತೊಂದರೆ ಏನು ಬಂತು? ಅದೇ ದಿನ ಅಂಜಲಿ ತನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡಳು. ಸುಮ್ಮನೆ ಎಲ್ಲವನ್ನೂ ಸಹಿಸಿಕೊಂಡು ಈ ನೋವನ್ನು ಕೂಡ ತನ್ನ ಒಡಲೊಳಗೆ ಅಡಗಿಸಿಕೊಂಡಳು.
ಧೀರಜ್ನ ಮೊದಲನೇ ಹೆಂಡತಿ ಭವ್ಯ ತುಂಬ ಸುಂದರವಾಗಿದ್ದಳು. ಅವಳ ಫೋಟೋವನ್ನು ಆಲ್ಬಮ್ಮಿನಲ್ಲಿ ನೋಡಿದ್ದಳು. ಅವಳನ್ನು ನೋಡಿದಾಗ ಅಂಜಲಿಗೆ ಅನಿಸುತ್ತಿತ್ತು, ಅವಳೆಲ್ಲಿ, ನಾನೆಲ್ಲಿ, ನನ್ನ ಸೌಂದರ್ಯವೆಲ್ಲಿ. ಧೀರಜ್ ಮತ್ತು ಭವ್ಯ ಮದುವೆಯಾಗಿ 3 ವರ್ಷವಾಗಿತ್ತು. ಆದರೆ ಧೀರಜ್ಗೂ ಭವ್ಯಾಳ ಬಗ್ಗೆ ತನ್ನಲ್ಲಿ ಮಾತನಾಡಿರುವುದನ್ನು ನೋಡಿ ಅಂಜಲಿ ಅಚ್ಚರಿಗೊಂಡಿದ್ದಳು. ಅಂಜಲಿ ಒಮ್ಮೆ ಧೀರಜ್ನಲ್ಲಿ ಭವ್ಯಾಳ ಬಗ್ಗೆ ಕೇಳಿದಾಗ ಅವನು ತಲೆ ತಗ್ಗಿದ ಧ್ವನಿಯಲ್ಲಿ ಹೇಳಿದನು, ಕಳೆದು ಹೋದುದನ್ನು ಬಿಟ್ಟು ಬಿಡು, ಅವಳು ಈ ಪ್ರಪಂಚದಲ್ಲಿ ಇಲ್ಲ ಎಂದ ಮೇಲೆ ಅವಳ ಬಗ್ಗೆ ಮಾತನಾಡಿ ಏನು ಪ್ರಯೋಜನ. ಅವನ ಈ ರೀತಿ ನುಡಿಗಳಿಂದ ಧೀರಜನಿಗೆ ಭವ್ಯಾಳ ಮೇಲೆ ಕನಿಷ್ಠ ಪ್ರೀತಿಯೂ ಉಳಿದಿಲ್ಲ ಎಂದು ಅಂಜಲಿಗೆ ಅರ್ಥವಾಯಿತು. ಮೊದಮೊದಲು ಅವಳಿಗೆ ಈ ಮಾತಿನ ಬಗ್ಗೆ ಎಷ್ಟೊಂದು ದುಃಖವಾಗುತ್ತಿತ್ತೆಂದರೆ, ಬಹುಶಃ ನಾನು ಒಬ್ಬ ಸಾಧಾರಣ ವ್ಯಕ್ತಿತ್ವದ ಸಾಧಾರಣ ರೂಪವುಳ್ಳ ಪುರುಷನ ಪತ್ನಿ ಆಗಿದ್ದರೆ ಅವಳು ತುಂಬ ಖುಷಿಯಾಗಿರುತ್ತಿದ್ದಳು. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಭೌತಿಕ ಸೌಲಭ್ಯಗಳು ತುಂಬಿ ತುಳುಕುತ್ತಿದ್ದವು. ಆದರೆ ಅವಳ ಮಾನಸನ್ಮಾನ ಈ ಸೊಸೈಟಿ ಜನರ ಬಾಣಗಳಿಂದ ಅದು ಸುಟ್ಟು ಬೂದಿಯಾಗಿತ್ತು. ಈಗ ಅವಳು ತಾನು ತಾಯಿಯಾಗಿಲ್ಲವೆಂದು ಅಂದುಕೊಂಡು ಬೇಜಾರು ಮಾಡಿಕೊಂಡಿರಲಿಲ್ಲ. ತನ್ನ ಅಮ್ಮನ ಮುಖದ ಮೇಲೆ ತನ್ನ ಈ ದುಃಖದ ಕಿಂಚಿತ್ತು ಛಾಯೆ ಮೂಡಬಾರದು ಎಂದು ಅವಳು ಸಂಕಲ್ಪ ಮಾಡಿಕೊಂಡು ಅವಳು ತನಗೆ ತಾನೇ ಧೈರ್ಯ ತಂದುಕೊಂಡಿದ್ದಳು. ತನ್ನ ಅಮ್ಮ ಪದೇ ಪದೇ ಕೇಳಿದಾಗಲೂ ಅವಳು ಧೀರಜ್ನ ಮಾತನ್ನೇ ಹೇಳಿದಳು. ಅಮ್ಮ, ನನಗೇನು ಬೇಜಾರಿಲ್ಲ, ಪ್ರತಾಪನೇ ನನ್ನ ಸ್ವಂತ ಮಗ ಎಂದು ಹೇಳಿದಳು. ಹೀಗೆ ಸಮಯವನ್ನು ಕಳೆಯಲೇಬೇಕು. ಹಾಗೆ ಸಮಯ ಮುಂದೆ ಸಾಗುತ್ತಿತ್ತು. ಅದು ಮನುಷ್ಯನ ನೋವು ದುಃಖವನ್ನು ತನ್ನ ಗಣನೆಗೆ ತೆಗೆದುಕೊಳ್ಳದೆ ಮುಂದೆ ಸಾಗುತ್ತಿತ್ತು. ಈಗ ಪ್ರತಾಪನು ಕೂಡ ಅಂಜಲಿಯನ್ನು ತನ್ನ ಸ್ವಂತ ಅಮ್ಮನಂತೆ ಅವಳ ಮೇಲೆ ತನ್ನ ಪ್ರಾಣವನ್ನು ಇಟ್ಟಿದ್ದನು. ಪ್ರತಾಪನೇ ಅವಳ ಅಮ್ಮನ ಮಮಕಾರವನ್ನು ಪೂರ್ಣಗೊಳಿಸುತ್ತಿದ್ದನು. ಪ್ರತಾಪನಿಗೆ ಈಗ 5 ವರ್ಷವಾಗಿತ್ತು. ನೌಕರರಿದ್ದರೂ ಕೂಡ ಪ್ರತಾಪನ ಎಲ್ಲ ಕೆಲಸಗಳನ್ನು ಸ್ವತಃ ಅಂಜಲಿ ಮಾಡುತ್ತಿದ್ದಳು. ಅವನಿಗಾಗಿ ಅಡುಗೆ ಮಾಡುವುದು ತುಂಬ ಇಷ್ಟವಾಗಿತ್ತು. ಒಂದು ದಿನ ಅವಳು ಪ್ರತಾಪನಿಗಾಗಿ ಕಿಚನ್ ರೂಮ್ನಲ್ಲಿ ಯಾವುದೋ ಅಡುಗೆ ಮಾಡುತ್ತಿದ್ದಳು. ಆಗ ಜಾನಕಿ ದೇವಿಯವರು ಹೇಳಿದರು, ನಾನು ನೋಡುತ್ತಿದ್ದೇನೆ, ಯಾವಾಗಲೂ ನೀನು ಕಿಚನ್ ರೂಮ್ನಲ್ಲಿ ಸೇರಿಕೊಂಡಿರುತ್ತೀಯಲ್ಲ. ನಿಮ್ಮಂಥ ಮಿಡಲ್ ಕ್ಲಾಸ್ ಜನರದು ಇದೇ ಸಮಸ್ಯೆ. ತಮ್ಮ ಮಾನಸಿಕತೆ ಮತ್ತು ಕಲ್ಚರನ್ನು ಬಿಟ್ಟು ಹೊರಬರಲು ಪ್ರಯತ್ನಿಸುವುದೇ ಇಲ್ಲ. ಈಗ ನೀನು ಒಂದು ದೊಡ್ಡ ಬಿಸಿನೆಸ್ ಮ್ಯಾನ್ ಹೆಂಡತಿ. ನೀನು ಅದರಂತೆ ನಡೆದುಕೊಳ್ಳಬೇಕು. ನಮ್ಮ ಮನೆಯ ನೌಕರರು ಕೂಡ ನಿನ್ನ ಬಗ್ಗೆ ಏನು ಯೋಚಿಸಬಹುದು. ಈಗ ಅಂಜಲಿ ಎಲ್ಲ ಉತ್ಸಾಹಕ್ಕೆ ತಣ್ಣೀರು ಎರಚಿದಂತಾಯಿತು ಮತ್ತು ಅವಳ ಹೃದಯ ತುಬ್ಬಿ ಬಂತು. ಜಾನಕಿ ದೇವಿಯವರ ಮುಂದೆ ಹೇಳಿದರು, ಮತ್ತೊಂದು ಏನಂದರೆ, ಹೇಗಿದ್ರೂ ನಿನ್ನ ಬಣ್ಣವೂ ಕೂಡ ಹಾಗೇ ಇದೆ. ಅದರಲ್ಲೂ ಗ್ಯಾಸ್ ಮುಂದೆ ನಿಂತು ನಿಂತು ನಿನ್ನ ಮುಖವನ್ನು ಇನ್ನೂ ಕಪ್ಪು ಮಾಡಿಕೊಳ್ಳುತ್ತೀಯ. ನೋಡು, ಯಾರಾದರೂ ನೋಡಿದರೆ ನಿನ್ನನ್ನು ಪ್ರತಾಪ್ನ ಕೆಲಸದಾಳು ಎಂದು ತಿಳಿದುಕೊಳ್ಳಬಹುದು. ಇದನ್ನು ಕೇಳಿ ಅಂಜಲಿ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಯಾರಿಗೂ ಕಾಣದ ಹಾಗೆ ಮುಖ ತಿರುಗಿಸಿಕೊಂಡು ತನ್ನ ಕೋಣೆಗೆ ಹೊರಟು ಬಂದಳು. ಪ್ರತಾಪ್ ಬರುವವರೆಗೆ ತನ್ನ ಮುಖವನ್ನು ತೊಳೆದುಕೊಂಡು ಫ್ರೆಶ್ ಆದಳು. ಪ್ರತಿದಿನ ಅವಳು ಪ್ರತಾಪನಿಗೆ ತನ್ನ ಕೈಯಾರೆ ಊಟ ಮಾಡಿಸುತ್ತಿದ್ದಳು. ಪ್ರತಾಪ್ ಇವಳ ಬಳಿ ಬಂದು ಮಲಗಿಕೊಂಡನು. ಈಗ ಅಂಜಲಿ ಮನದಲ್ಲಿ ಯೋಚಿಸಿದಳು. ಬಾಲ್ಯದಲ್ಲಿ ನೀಡಿದ ಸಂಸ್ಕಾರ ಹೆಮ್ಮರವಾಗಿ ಬೆಳೆದು ಈಗ ಎಲ್ಲ ಕಡೆಗೂ ತನ್ನ ಕೊಂಬೆಗಳನ್ನು ಚಾಚಿತು. ಹೀಗಿರುವಾಗ ಹೈ ಸ್ಟ್ಯಾಂಡರ್ಡ್ ಜನರ ನಡುವೆ ಅವರೊಂದಿಗೆ ಬೆರೆಯಲು ಒಮ್ಮೆಲೆ ನಾನು ಹೇಗೆ ಆ ರೆಂಬೆ ಕೊಂಬೆಗಳನ್ನು ಕತ್ತರಿಸಿಕೊಳ್ಳಲು ಸಾಧ್ಯ? ಅವಳು ಪ್ರತಾಪನಿಗೆ ಸ್ವಂತ ಅವಳೇ ಕಲಿಸುತ್ತಿದ್ದಳು. ತಾನು ತನ್ನ ಮಗನಿಗೆ ಹಣಕ್ಕಿಂತಲೂ ಹೆಚ್ಚಾಗಿ ಮನುಷ್ಯನ ಸಂಬಂಧಕ್ಕೆ ಬೆಲೆ ನೀಡುವುದನ್ನು ಕಲಿಸಿದಳು. ಅವಳು ತನ್ನ ಕಡೆಯಿಂದ ಅವನಿಗೆ ಉತ್ತಮ ಸಂಸ್ಕಾರವನ್ನು ನೀಡುತ್ತಿದ್ದಳು. ಅವನ ಶಾಲೆಯಲ್ಲಿ ಎಂದಾದರೂ ಪೇರೆಂಟ್ಸ್ ಮೀಟಿಂಗ್ ನಡೆದರೆ ಕಾವ್ಯ ಅಥವಾ ನವ್ಯ ಹೋಗುತ್ತಿದ್ದರು. ಅವರು ಹೇಳುತ್ತಿದ್ದರು, ಅತ್ತಿಗೆ, ನೀವು ಹೋಗುವುದು ಬೇಡ, ನಾವೇ ಹೋಗುತ್ತೇವೆ. ನೀವಂತೂ ಈ ಮನೆಯವರ ಹಾಗೆ ಕಾಣಿಸುತ್ತಿಲ್ಲ. ಜನರು ಆನಂತರ ಬಾಯಿಗೆ ಬಂದ ಹಾಗೆ ಮಾತನಾಡಬಹುದು ಎನ್ನುತ್ತಿದ್ದರು. ಆದರೂ ಅಂಜಲಿ ಇದಕ್ಕೆ ವಿರುದ್ಧವಾಗಿ ಏನೆಂದು ಮಾತನಾಡುತ್ತಿರಲಿಲ್ಲ. ಅವಳಿಗೆ ಇರುವ ಧೈರ್ಯ ಮತ್ತು ಸಹನಾ ಶಕ್ತಿ ಶ್ರೇಷ್ಠ ಮಟ್ಟದಾಗಿತ್ತು. ಕೆಲವು ವರ್ಷಗಳು ಹಾಗೆ ಕಳೆದವು. ಈಗ ಸುಜಿತ್ನಗೂ ಕೂಡ 2 ಹೆಣ್ಣು ಮಕ್ಕಳು ಹುಟ್ಟಿದರು. ಕಾವ್ಯ ಮತ್ತು ನವ್ಯ ಕೂಡ ಒಂದು ಒಳ್ಳೆಯ ಕುಟುಂಬದೊಂದಿಗೆ ಮದುವೆಯಾಗಿ ಹೋದರು. ಪ್ರತಾಪನಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡಿ ಅವನ ವ್ಯಕ್ತಿತ್ವ ರೂಪಿಸುವುದಕ್ಕಾಗಿ ಅಂಜಲಿ ಹಗಲು ರಾತ್ರಿ ಪ್ರಯತ್ನ ಪಟ್ಟಳು. ಅಂಜಲಿ ತನ್ನ ಸ್ವಂತ ಅಮ್ಮನಲ್ಲ ಎಂದು ಪ್ರತಾಪನಿಗೂ ಕೂಡ ಗೊತ್ತಿತ್ತು. ಆದರೆ ತಾಯಿ ಮಗನ ಮಧ್ಯೆ ಎಂದಿಗೂ ಮಲತಾಯಿ ಅಥವಾ ಮಲಮಗ ಎಂಬ ಶಬ್ದ ಎಂದಿಗೂ ಬರಲಿಲ್ಲ. ಸಮಯ ಹೀಗೆ ಕಳೆದು ಹೋಗಿತು. ಒಂದೊಂದೇ ಸಫಲತೆಯ ಮೆಟ್ಟಿಲನ್ನು ಏರುತ್ತಾ ಪ್ರತಾಪ್ ಈಗ MBA
ಮುಗಿಸಿ ತನ್ನ ತಂದೆಯ ಬಿಸಿನೆಸ್ಸನ್ನು ನೋಡಿಕೊಳ್ಳಲು ಉತ್ಸಾಹಕನಾಗಿದ್ದನು. ಅವನಿಗಾಗಿ ಈಗ ಶ್ರೀಮಂತ ಹುಡುಗಿಯರ ಸಂಬಂಧಗಳ ಸಾಲೆ ಸಾಲೆ ನಿಂತಿತು. ಒಂದು ದಿನ ಕಾವ್ಯ ಮತ್ತು ನವ್ಯ ಇಬ್ಬರೂ ಸಹ ಕುಟುಂಬ ಸಮೇತರಾಗಿ ಬಂದಿದ್ದರು. ಅವರಿಗೂ ಸಹ ಮಕ್ಕಳಾಗಿದ್ದವು. ಜಾನಕಿ ದೇವಿಯವರು, ಧೀರಜ್ ಮತ್ತು ಸುಜಿತ್ ಎಲ್ಲರೂ ಒಟ್ಟಿಗೆ ಸೇರಿದ್ದರು. ಆಗ ಊಟ ಮಾಡುತ್ತಿರುವಾಗ ಕಾವ್ಯ ಪ್ರತಾಪನಿಗೆ ಹೇಳಿದಳು, ಈಗ ಹೇಳು, ಯಾವ ಹುಡುಗಿಯೊಂದಿಗೆ ಮದುವೆ ಮಾಡಿಕೊಳ್ಳುತ್ತೀಯಾ? ನಾನು ಈ ಹಲವು ಫೋಟೋಗಳನ್ನು ನಿನಗಾಗಿ ತಂದಿದ್ದೇನೆ. ಒಬ್ಬರಿಗಿಂತ ಒಬ್ಬರು ಸುಂದರವಾಗಿದ್ದಾರೆ ಎಂದು ಹೇಳುವಾಗ ಕೊನೆಯಲ್ಲಿ ಕಾವ್ಯ ಸೋಫಾದ ಮೇಲೆ ಸುಮ್ಮನೆ ಕುಳಿತುಕೊಂಡಿದ್ದ ಅಂಜಲಿಯ ಕಡೆಗೆ ನೋಡಿದಳು. ಆಗ ನವ್ಯ ಹೇಳಿದಳು, ಹೌದು ಪ್ರತಾಪ್, ಹುಡುಗಿ ಬೆಳ್ಳಗೆ ಮತ್ತು ಸುಂದರವಾಗಿರಬೇಕು. ಹುಡುಗಿ ಸಾಧಾರಣವಾಗಿದ್ದರೆ ನಮ್ಮ ಮನೆಯಲ್ಲಿ ಒಗ್ಗಿಕೊಳ್ಳಲು ತುಂಬ ಕಷ್ಟ. ಈ ಮನೆಯ ಕೆಲಸದಾಳುಗಳು ಕೂಡ ತುಂಬ ಚೆನ್ನಾಗಿ ಕಾಣುತ್ತಾರೆ. ಅಂಜಲಿಗೆ ಇದೆಲ್ಲವೂ ಸಾಮಾನ್ಯವಾಗಿ ಹೋಗಿತ್ತು. ಪ್ರತಾಪ್ನ ಮುಖದಲ್ಲೂ ಕೂಡ ಒಂದು ಮುಗ್ಧತೆ ಇತ್ತು. ಅವನ ತುಟಿಯಲ್ಲಿ ಒಂದು ನಿಶ್ಚಲ ಸರಳ ನಗುವಿತ್ತು. ಅವನು ಎದ್ದು ನಿಂತನು. ಈಗ ಎಲ್ಲರ ದೃಷ್ಟಿ ಅವನ ಮೇಲಿತ್ತು. ಪ್ರತಾಪ್ ಅಲ್ಲಿಂದ ನಡೆಯುತ್ತಾ ಸೀದಾ ಅಂಜಲಿಯ ಬಳಿ ಬಂದು ಸೋಫಾದಲ್ಲಿ ಕುಳಿತುಕೊಂಡನು. ತನ್ನ ಕೈಗಳನ್ನು ಅಂಜಲಿಯ ಹೆಗಲ ಮೇಲಿಟ್ಟು ಹೇಳಿದನು, ನನಗೆ ನನ್ನ ಅಮ್ಮನಂಥ ಹುಡುಗಿ ಬೇಕು. ಇದೇ ರೂಪ, ಇದೇ ಸ್ವಭಾವ, ಎಲ್ಲವೂ ಸೇಮ್ ಅಮ್ಮನಂತೆ ಇರಬೇಕು. ಒಮ್ಮೆಲೆ ಸುತ್ತಲೂ ಮೌನ ಆವರಿಸಿತು. ತಮ್ಮ ತಮ್ಮ ಸೌಂದರ್ಯದ ಮದದಲ್ಲಿ ಮುಳುಗಿದ ಹೆಂಗಸರು ಅಂಜಲಿ ಹೇಗೆ ನೋಡುತ್ತಿದ್ದರು ಅಂದರೆ ಸ್ಪೆಷಲ್ ಅಥವಾ ಅನನ್ಯ ಎನ್ನುವಂತೆ ನೋಡುತ್ತಿದ್ದರು. ಅಂಜಲಿ ಕೂಡ ಅಚ್ಚರಿಗೊಂಡಳು. ಅವಳ ಮಗ ಈ ಸಮಯದಲ್ಲಿ ಅವಳನ್ನು ಎಷ್ಟೊಂದು ಎತ್ತರದ ಸಿಂಹಾಸನದಲ್ಲಿ ಕೂರಿಸಿದ್ದಾನೆಂದರೆ ಇದುವರೆಗೂ ಜೀವನ ಪರ್ಯಂತ ಕೇವಲ ಅಪಮಾನವನ್ನೇ ಅನುಭವಿಸಿಕೊಂಡು ಸಹಿಸಿಕೊಂಡು ಬಂದಿದ್ದ ಅವಳಿಗೆ ಆ ಒಂದು ಕ್ಷಣ ತನ್ನ ಕಣ್ಣ ಮುಂದೆ ತನ್ನ ಮಾನಸನ್ಮಾನ ಮತ್ತು ಖುಷಿಯ ರಾಶಿಯನ್ನೇ ತಂದು ಸುರಿದ ಅನುಭವವಾಯಿತು. ಅವಳ ಎಣ್ಣೆಗೆಂಪು ಬಣ್ಣದ ಮುಖ ಉದಯಿಸುತ್ತಿರುವ ಸೂರ್ಯನಂತೆ ಕೆಂಪಾಗಿ ಹೊಳೆಯಿತು. ಕಣ್ಣಿಂದ ಆನಂದ ಬಾಷ್ಪ ಸುರಿಯತೊಡಗಿತು. ಈ ಕಣ್ಣೀರಿನೊಂದಿಗೆ ಅವಳ ಜೀವಮಾನವಿಡೀ ಅಪೇಕ್ಷೆಗೊಳಗಾದ ನೋವು ಕೂಡ ಹರಿದು ಹೋಯಿತು. ಆಗ ಪ್ರತಾಪನು ತನ್ನ ಅಮ್ಮನ ಕಣ್ಣೀರನ್ನು ಒರೆಸುತ್ತಾ ಮಂಡಿಯೂರಿ ತನ್ನ ತಲೆಯನ್ನು ಅಂಜಲಿಯ ಮಡಿಲಲ್ಲಿ ಇಟ್ಟು ಮಲಗಿಕೊಂಡನು. ಅಲ್ಲಿರುವ ಎಲ್ಲರಿಗೂ ಒಮ್ಮೆಲೆ ಪ್ರಜ್ಞೆ ತಪ್ಪಿದಂತಾಯಿತು. ವೀಕ್ಷಕರೇ, ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಅವಶ್ಯಕವಾಗಿ ಕಮೆಂಟ್ ಮೂಲಕ ತಿಳಿಸಿ. ಕತೆ ನಿಮಗೆ ಇಷ್ಟವಾದರೆ ಕಥೆಯನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ.